ಫ್ರೆಂಡ್ಸ್, ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 11 ಗಂಟೆ ಆಗಿದೆ. ಬೆಳಗ್ಗೆ 10:15 11 ಗಂಟೆ ಆಗಿದೆ ನೋಡಿ. ಹಸ ಮೇಯ್ಸೋಕ್ಕೆ ಅಂತ ಬಂದಿದ್ದೀನಿ ನಾನು. ಜಾಸ್ತಿ ದೂರ ಏನು ಬಂದಿಲ್ಲ, ನಮ್ಮ ಮನೆ ಹತ್ರನೇ ತೆಂಗಿನ ಸಸಿ ಬುಡದಲ್ಲೆಲ್ಲ ನಾವು ನೀರು ಬಿಟ್ಟಿರ್ತೀವಲ್ಲ, ಅಲ್ಲಿ ಹುಲ್ಲು ಬೆಳೆದಿರುತ್ತಲ್ಲ ಅದನ್ನು ಮೇಯಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿ ಏನು ಮಾಡಿದ್ದೀನಿ, ಇವತ್ತು ಅಡುಗೆನೇ ಮಾಡಿದ್ದೀನಿ. ಇವತ್ತು ಮುದ್ದೆ ಮತ್ತು ಅನ್ನ ಸಾಂಬಾರು ಮಾಡಿದ್ದೆ. ಪ್ಲೀಸ್ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನೋಡಿ, ನಮ್ಮ ಮಸಾಲೆ ಮೇಯ್ತಾ ಇದೆ. ನಾನು ಮೇಯ್ಸೋಕ್ಕೆ ಬಂದು ಅಲ್ಲೇ ಒಂದು ಹಾಫ್ ಆನ್ ಅವರ್ ಆಗಿದೆ. ಇವಾಗ ಇನ್ನೊಂದು 1/4 ಗಂಟೆ ಮೇಯಿಸ್ಬಿಟ್ಟು ಮನೆ ಹತ್ರ ಇಟ್ಕೊಂಡು ಹೋಗಿ ನೀರು ತೋರಿಸ್ಬಿಟ್ಟು ಹುಲ್ಲು ಹಾಕ್ಬಿಟ್ಟು ಕಟ್ಟಾಕ್ತೀನಿ. ಲಕ್ಷ್ಮಿ 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 ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇದು ನಮ್ಮ ಮನೇಲಿ ಬೆಳಗ್ಗೆ ಸೊಪ್ಪು ತಗೊಂಬಂದಿದ್ರು ನೋಡಿ. ಇಷ್ಟು ದಪ್ಪ ಕಟ್ಟಿದ್ದಾರೆ, 10 ರೂಪಾಯಿ, ಪರವಾಗಿಲ್ಲ, ಕೊಡ್ಬೋದು. ಈ ಬೇಸಿಗೆ ಟೈಮಲ್ಲಿ ಸೊಪ್ಪು ಅಪರೂಪ ನೋಡಿ. 10 ರೂಪಾಯಿ ಅಂತ ಒಂದು ಕಂತೆ, 10 ರೂಪಾಯಿ ಅಂತೆ, ಆರಾಮಾಗಿ ಕೊಡ್ಬೋದು. ಫ್ರೆಂಡ್ಸ್, ಹಾಗೇನೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ಟಲ್ಲೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಫ್ರೆಂಡ್ಸ್, ಮತ್ತೆ ನಾನು ಈಗ ಈ ಸೊಪ್ಪನ್ನೆಲ್ಲ ಸೋಸ್ಕೊಂಡು ನಾನು ಉಪ್ಸಾರು ಮಾಡ್ತಾ ಇದ್ದೀನಿ. ಸೊಪ್ಪಿನ ಸಾಂಬಾರು ಮಾಡ್ಬೋದು, ಇಲ್ಲಾಂದರೆ ಉಪ್ಪು ಸಾಂಬಾರು ಮಾಡ್ಬೋದು. ನಾನು ಉಪ್ಪು ಸಾಂಬಾರು ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಈ ಸೊಪ್ಪು ಹಾಕಿ ಉಪ್ಪು ಸಾಂಬಾರು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆನೆ ಸೋಸಿ ಇಡಬೇಕಾಗಿತ್ತು, ತಂದಾಗ ತುಂಬಾ ಫ್ರೆಶ್ ಆಗಿತ್ತು. ನಾನು ಬೆಳಗ್ಗೆ ಹಂಗೆ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಗೊತ್ತೋದಂಗೆ ಆಗೈತೆ. ಫ್ರೆಂಡ್ಸ್, ಹಾಗೇನೆ ಇವಾಗ ಉಪ್ಸಾರು ಮಾಡೋದಕ್ಕೆ ನೋಡಿ ನಾನು ಕುಕ್ಕರ್ ತಗೊಂಡಿದ್ದೀನಿ. ಅದಕ್ಕೆ 1 ಚೊಂಬಿನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಈ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಇವಾಗ ನಾನು ತೊಗರಿಬೇಳೆನ ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಮತ್ತು ಸೊಪ್ಪು ಹೆಂಗೆ ಆರೋಗ್ಯಕ್ಕೆ ಒಳ್ಳೆಯದು, ಅದೇ ರೀತಿ ಇದು ಸಾಂಬಾರು ಮುದ್ದೆಗಂತೂ ತುಂಬಾ ರುಚಿ ಕೊಡುತ್ತೆ ನೋಡಿ. ಇವಾಗ ನಾನು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಆವಾಗಲೇ ನಾನು ಸೊಪ್ಪನ್ನ ಸೋಸ್ಕೊಂಡಲ್ಲ, ತೊಳ್ಕೊಂಡು ತಗೊಂಬಂದಿದ್ದೀನಿ ನೀಟಾಗಿ ನೋಡಿ. ಇವಾಗ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಸೊಪ್ಪು ಹಾಕೊಂಡ್ಮೇಲೆ ನಾನು 2 ಟೊಮೊಟೊ ನೋಡಿ, ಚೆನ್ನಾಗಿದೆ, ಇದೇನು ಹುಳ ಆಗಿಲ್ಲ. ಇವಾಗ ಇದು ತೊಳ್ಕೊಂಡಿದ್ದೀನಿ, ಇದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಇದು ಹಸಿರು ಮೆಣಸಿನ್ಕಾಯಿ ನೋಡಿ ಕಡ್ಡಿಗೆಲ್ಲ ಸಿಕ್ಸಿದ್ದೀನಿ. ಇವಾಗ ಇದನ್ನು ಸಹ ಬೇಯೋದಕ್ಕೆ ಹಾಕ್ಕೊಳ್ತೀನಿ. ಫ್ರೆಂಡ್ಸ್ ಮತ್ತು ಇವಾಗ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಕಾಳಿಗೆ ಉಪ್ಪು ಬೇಕು, ಕಾಳು ಮತ್ತು ಸೊಪ್ಪಿಗೆ ಅಷ್ಟನ್ನ ಉಪ್ಪನ್ನ ಸೇರಿಸ್ಕೋಬೇಕು. ಫ್ರೆಂಡ್ಸ್ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು 2 ವಿಸಲ್ ಇವಾಗ ಕೂಗಿಸ್ಕೊಳ್ತೀನಿ. ನೋಡಿ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿದ್ದೀನಿ. ಇವಾಗ 2 ವಿಸಲ್ ಕೂಗಿಸ್ಕೊಳ್ತೀನಿ. ಮತ್ತೆ ಅಷ್ಟರೊಳಗೆ ನಾನು ಸಾಂಬಾರಿಗೆ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ. ನೋಡಿ ನಾನು 2 ಗೆಡ್ಡೆ ಈರುಳ್ಳಿ ಅಂದರೆ ಒಂದು ಗೆಡ್ಡೆ ಇದು ಸೊಪ್ಪಿಗೆ ಹಾಕ್ತೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು 3 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಜೀರಿಗೆ ಮೆಣಸು ಮತ್ತು ಹುಣಸೆಹಣ್ಣು ಮತ್ತು ತೆಂಗಿನ ತುರಿ ಇಷ್ಟನ್ನ ನಾನು ಮಸಾಲೆ ಐಟಮ್ಸ್ನ ರೆಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಇವಾಗ ನಾನು ಒಂದು ಅರ್ಧ ಗೆಡ್ಡೆ ಈರುಳ್ಳಿನ ನಾನು ಹಸಿ ಈರುಳ್ಳಿ ಹಾಕ್ಕೊಳ್ತೀನಿ. ಇನ್ನು ಅರ್ಧ ಗೆಡ್ಡೆನ ಮಸಾಲೆನ ಹುರ್ಕೊಳ್ಳೋದಕ್ಕೆ ಹಾಕ್ಕೊಳ್ತೀನಿ, ಬಾಣಲೆಗೆ ಹಾಕ್ಕೊಳ್ತೀನಿ. ಈ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸಾಂಬಾರು ಅಂತಾರೆ, ನಾವು ಉಪ್ಸಾರು ಅಂತ ಅಂತೀವಿ. ತುಂಬಾ ಒಳ್ಳೆಯದು ಹೇಳಬೇಕು ಅಂದರೆ. ಅದು ಇದು ಬೆಳೆದಿರೋ ಸೊಪ್ಪಿಗಿನ್ನ ಹೊಲದಲ್ಲಿ ಹುಟ್ಟಿರುತ್ತೆ ಮಳೆ ಟೈಮಲ್ಲಿ, ಅವಾಗಂತೂ ಸೊಪ್ಪು ಕಿತ್ಕೊಂಡು ಮಾಡಿದರೆ ಅದ್ರ ರುಚಿನೇ ಬೇರೆ. ಇದು ಬೆಳೆಯೋದಕ್ಕೆ, ಈ ಸೊಪ್ಪು ಬೆಳೆಯೋದಕ್ಕೆ ಸ್ವಲ್ಪ ಗೊಬ್ಬರ ಏನಾದರೂ ಕೊಟ್ಟಿರ್ತಾರೆ. ಅಂದರೆ ನಾವು ಹೊಲದೊಳಗೆ ಬೆಳೆಯೋ ಸೊಪ್ಪಿಗೆ ನಾವು ಯಾವುದೇ ರೀತಿ ಗೊಬ್ಬರ ಕೊಟ್ಟಿರಲ್ಲ, ಅದು ಅದಾಗದೇ ಹುಟ್ಟಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೇಳಬೇಕು ಅಂದರೆ. ಫ್ರೆಂಡ್ಸ್ ಈಗ ನಾನು 2 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಉರಿಯೋದಕ್ಕೆ 2 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಇಷ್ಟು ಬೆಳ್ಳುಳ್ಳಿನ ನಾನು ಹಸಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಹಾಗೆಯೇ ಇವಾಗ 1 ವಿಸಲ್ ಆಗಿದೆ. ಇನ್ನೊಂದು ವಿಸಲ್ ಆಗೋ ಅಷ್ಟರೊಳಗೆ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಹಾಗೆಯೇ ಇವಾಗ ನೋಡಿ ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಮತ್ತು ಕಾಳು ತೊಗರಿಬೇಳೆ ಇಷ್ಟನ್ನು ಬೇಯಿಸ್ಕೊಂಡಿರೋದು ಇವಾಗ ಎಲ್ಲನೂ ಮತ್ತು ಮಸಾಲೆ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹುಣಸೆಹಣ್ಣು, ಈ ಮಸಾಲೆನ ಇವಾಗ ಚೆನ್ನಾಗಿ ಇವಾಗ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಬಿಟ್ಟು ಬರ್ತೀನಿ. ಫ್ರೆಂಡ್ಸ್ ಇವಾಗ ನಾನು ಮಸಾಲೆನೂ ರುಬ್ಕೊಂಬಂದಿದ್ದೀನಿ. ಈಗ ನೋಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಇವಾಗ. ಮತ್ತು ಇವಾಗ ಜಜ್ಜಿರೋ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ.
ಇವಾಗಲೇ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ, ಕಟ್ ಮಾಡಿರೋದು. ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇವಾಗ ಬೇಯಿಸ್ಕೊಂಡಿರೋ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ತೆಂಗಿನ ತುರಿನ ಸೇರಿಸ್ಕೊಳ್ತೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ್ರೆ ರೆಡಿ ಆಯಿತು. ಈ ಕಡೆ ಸಾಂಬಾರು ಸಹ ಬೇಯ್ತಾ ಇದೆ.